ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಫೀಬಾ ಮೂಲಕ ಪ್ರಸಾರಗೊಳ್ಳುತ್ತಿರುವ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಕರ್ತನ ಹೆಸರಿನಲ್ಲಿ ಸ್ವಾಗತಿಸುವರಾಗಿದ್ದೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ಈ ದಿನದ ವಚನ ಭಾಗವಾಗಿ ಸಮಯವನ್ನು ಮುಂದುವರಿಸುವ ಹಾಗೆ ಕೀರ್ತನೆಗಳಲ್ಲಿ 5ನೇ ಕೀರ್ತನೆಯ 3ನೇ ವಚನವನ್ನು ನೋಡಿಕೊಳ್ಳುವ ಹಾಗೆ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು ಎಂದು ಬರೆದಿದೆ. ಕಳೆದ ದಿನದ ಧ್ಯಾನದ ಸಮಯದಲ್ಲಿ 5ನೇ ಕೀರ್ತನೆಯಲ್ಲಿ 1 ಮತ್ತು 2ನೇ ವಚನಗಳನ್ನು ನೋಡಿಕೊಳ್ಳುತ್ತಾ ಬಂದಿದ್ದೇವೆ. ದಾವೀದನು ಪ್ರಾರ್ಥನೆಗೆ ಬೇಕಾಗಿರುವ ಪ್ರಾಮುಖ್ಯವಾದ ಒಂದು ಪರಿಶುದ್ಧವಾದ ಧೈರ್ಯದೊಂದಿಗೆ ಕರ್ತನೆ ನನ್ನ ಮಾತುಗಳಿಗೆ ಕಿವಿಗೊಡು ಎಂದು ಹೇಳಿದ ಮಾತುಗಳು. ಈ ದಿನದಲ್ಲಿ 3ನೇ ವಚನದ ಆಧಾರದಲ್ಲಿ ಉದಯದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ತನ್ನ ಬಲವಾದ ಆತ್ಮದೃಢತೆಯಿಂದ ಮತ್ತು ಆಳವಾದ ದೇವರೊಂದಿಗಿನ ವೈಯಕ್ತಿಕವಾದ ಸಂಬಂಧದಿಂದ ದಾವೀದನು ತನ್ನ ಪ್ರತಿದಿನದ ಜೀವಿತ ಕ್ರಮಗಳ ನಡುವೆ ನಿರಂತರ ಪ್ರಾರ್ಥನೆಯೊಂದಿಗೆ ತನ್ನನ್ನು ಅರ್ಪಿಸಿಕೊಳ್ಳುವವನಾಗುತ್ತಿದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕದ 4ನೇ ಅಧ್ಯಾಯದ 29ನೇ ವಚನವು ಹೀಗೆ ಬರೆದಿದೆ, ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು ಎಂಬುದಾಗಿ. ಇಲ್ಲಿ ಓದಿದ ವಚನದಲ್ಲಿ ಗಮನಿಸುವ ಪ್ರಕಾರ ದಾವೀದನು ಬೆಳಗಿನ ಜಾವದಲ್ಲಿ ಮಾಡುವ ಪ್ರಾರ್ಥನೆಯು ಅವನ ಜೀವನದಲ್ಲಿ ದೇವರನ್ನು ಮಾತ್ರವೇ ಕೇಂದ್ರೀಕರಿಸಿ ಆತನ ಸುತ್ತಲೂ ಒಂದು ಇಡಬಹುದಾದ ನಂಬಿಕೆ ಹಾಗೂ ಭರವಸೆಯೊಡನೆ ಪ್ರತಿದಿನವನ್ನು ಪ್ರಾರಂಭಿಸುವಾಗ ಕರ್ತನನ್ನು ಆತುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿ ಪ್ರಾತಃ ಕಾಲವು ದೇವರಲ್ಲಿಯೇ ಅಥವಾ ಕರ್ತನಲ್ಲಿಯೇ ನವೀಕರಿಸಿಕೊಳ್ಳುತ್ತಾ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದರ ಮೂಲಕ ದೇವರೊಂದಿಗೆ ಮಾತನಾಡುವುದು ಮತ್ತು ಇದರೊಂದಿಗೆ ಕರ್ತನು ಕಿವಿಗೊಡುವುದು ಹಾಗೂ ಆತನ ಮೂಲಕ ಹೊಂದಬೇಕಾಗಿರುವ ಆತ್ಮಿಕ ತಿಳುವಳಿಕೆಯನ್ನು ವಾಕ್ಯದ ಮೂಲಕ ಪಡೆದುಕೊಳ್ಳುವುದೇ ಆಗಿದೆ. 1-2 ವಚನ ಭಾಗಗಳಲ್ಲಿ ಓದಿಕೊಳ್ಳುವ ಹಾಗೆ ಕೀರ್ತನೆಗಳಲ್ಲಿ 55ನೇ ಕೀರ್ತನೆಯ 16 ಮತ್ತು 17ನೇ ವಚನಗಳನ್ನು ಓದುವಾಗ, ನಾನಂತೂ ದೇವರಾದ ಯೆಹೋವನಿಗೆ ಮೊರೆಯಿಡುವನು, ಆತನು ನನ್ನನ್ನು ರಕ್ಷಿಸುವನು, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ಎಂದು ಬರೆದಿದೆ. ಇನ್ನು 88ನೇ ಕೀರ್ತನೆಯ 13ನೇ ವಚನವು, ನಾನಾದರೂ ಯೆಹೋವನೇ ನಿನಗೆ ಮೊರೆಯಿಡುತ್ತೇನೆ, ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. 119ನೇ ಕೀರ್ತನೆಯ 147ನೇ ವಚನವು ಹೀಗೆ ಬರೆದಿದೆ, ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹೀಗೆ ಇನ್ನು ಅನೇಕ ವಚನ ಭಾಗಗಳಲ್ಲಿ ಗಮನಿಸುವ ಪ್ರಕಾರ ಕರ್ತನೊಂದಿಗಿನ ಒಂದು ಅನ್ಯೋನ್ಯತೆಯಲ್ಲಿಯೇ ಅಥವಾ ಈ ರೀತಿಯಾದ ಸಮಯಗಳಲ್ಲಿಯೇ ನಮ್ಮ ಪ್ರಾರ್ಥನೆಗಳಿಗೆ, ಅದರಲ್ಲೂ ಪ್ರಾತಃ ಕಾಲದಲ್ಲಿ ಮಾಡಬಹುದಾದ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ನಿರೀಕ್ಷೆಯಿಂದ ಕಾಯುವುದನ್ನು ಕಲಿಸುತ್ತಾ ಇದೆ. ಈ ವಿಶ್ವಾಸಿ ಜೀವಿತದಲ್ಲಿ ಈ ಮೂಲಕ ಒಪ್ಪಿಸಿ ಕೊಡುವುದರ ನಡುವೆ ದಿನವಿಡೀ ನಾವು ದೇವರಿಂದ ಹೊಂದಬಹುದಾದ ಸೂಚಕ ಕಾರ್ಯಗಳನ್ನು ಜೀವನದಲ್ಲಿ ಕರ್ತನು ಮಾಡಲು ಶಕ್ತನು ಎಂದು ತಿಳಿಯಲು ಸಾಧ್ಯವಾಗುತ್ತದೆ. ಇಲ್ಲಿ ಕೀರ್ತನಗಾರನು ತನ್ನ ದಿನವನ್ನು ದೇವರೊಂದಿಗೆ ಸಂಭಾಷಣೆಯಾಗಿ ಪ್ರಾರಂಭಿಸುತ್ತಾ ಇದ್ದಾನೆ. ಯಾಕೆಂದರೆ ದೇವರಿಂದ ಪಡೆಯದೆ ಪ್ರಪಂಚವನ್ನು ಎದುರಿಸಲು ಸಾಧ್ಯವಿಲ್ಲವಷ್ಟೇ. ಆದುದರಿಂದ ತನ್ನ ಪ್ರಾರ್ಥನೆಯನ್ನು ಕರ್ತನನ್ನೇ ನಿರ್ದೇಶಿಸಿದವನಾಗಿ ಕಾಯುತ್ತಾ ಇದ್ದಾನೆ. ಕಾರಣ ತನ್ನ ಪ್ರಾರ್ಥನೆಯನ್ನು ಒಂದು ಬಿಲ್ಲಿಗೆ ಹೋಲಿಸಿ ಮಾತನಾಡುತ್ತಾ ಇದ್ದಾನೆ. ಅದನ್ನು ಅಂದರೆ ಬಿಲ್ಲನ್ನು ಎಳೆದಷ್ಟು ಬಾಣವು ತನ್ನ ಬಲವನ್ನು ಹಾಗೂ ತಲುಪಬೇಕಾದ ಗುರಿಯನ್ನು ತಲುಪಲು ಮುಂದೆ ಮುಂದೆ ಸಾಗುವಂತೆ ಕೀರ್ತನಾಗಾರನ ಮಾತುಗಳು ಉದಯದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವನು ಎಂಬ ಮಾತಿನ ಹಾಗೆ ನಮ್ಮ ಈ ಆತ್ಮೀಯ ಪ್ರಯಾಣದಲ್ಲಿ ಕರ್ತನ ಸಮಯಗಳನ್ನು ಎದುರು ನೋಡುವವರಾಗಿರೋಣ, ಪ್ರಾರ್ಥನೆ ಮಾಡುವವರಾಗಿರೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 990-260-6453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.